ಮುನಿರತ್ನ ಪ್ರಕರಣದ ಹಿಂದೆ ದೇಶದ ರಾಜಕಾರಣ ಅಂದ್ರೆ ಇಂಥ ಪ್ರಕರಣಗಳನ್ನ ಬೆಂಬಲಿಸುವಂತ ಮನಸ್ಸು ಹೇಗೆ ಬರ್ತದೋ ಗೊತ್ತಿಲ್ಲ. ಜಿಗಜನ್ಗೆ ಅವ್ರು ಏನ್ ಹೇಳಿದ್ರು ಕೇಳಂತ ಹೇಳಿದ್ರ ಜಗದೀಶ್ ಶೆಟ್ಟರ್ ಅವ್ರಿಗೆ. ಹೆಣ್ಣು ಮಕ್ಕಳನ್ನ ಅಷ್ಟು ಕನಿಷ್ಠವಾಗಿ ನೋಡ್ತಕ್ಕಂಥ ವ್ಯಕ್ತಿ ಬಿಜೆಪಿಯವರೇ ಅವ್ರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿರಿ, ಅವನ್ನ ನೀವು ಮತ್ತೆ ಬೆಂಬಲಿಸ್ತೀರಿ. ಏನ್ ನಿಮ್ಮ ದ್ವಂದ್ವ? ಯಾಕೆ ಕೊಟ್ರಿ ಅಂದ್ರೆ ಬಿಜೆಪಿ ಅವ್ರ ನೋಟಿಸ್ ಅವ್ರಿಗೆ ಬಿಜೆಪಿ ಎಂಪಿಗಳು ಯಾಕೆ ಅದನ್ನ ಖಂಡಿಸ್ತಾ ಇದ್ದೀರಿ? ಅವ್ರನ್ನ ರಕ್ಷಣೆ ಮಾಡ್ಬೇಕು ಅನ್ನೋದು ಏನು ನಿಮಗೆ? ಸತ್ಯಾನ್ವೇಷಣೆ ಆಗ್ಬೇಕು, ಅದನ್ನೆಲ್ಲರೂ ಒಪ್ಪೋದು. ಆದ್ರೆ ಇದು ಕನಗಂಡ ಕಣ್ಣಿಗೆನ ಕಾಣುವಂಗಿರುವಾಗ ಈ ರೀತಿ ಕೆಟ್ಟ ವ್ಯವಸ್ಥೆಯನ್ನ ಪೋಷಿಸುವುದೇನಿದೆ ಅದು ಒಂದು ಗುನ್ನೆನೆ. ನೋಡ ಹಗರಣದಲ್ಲಿ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದೆ ರಾಜ್ಯಪಾಲರು. ಆ ಪ್ರಕರಣದಲ್ಲಿ ಕ್ವಶನ್ ಮಾಡಿ ಮೇಲೆ ಹೋಗ್ತಾರೆ. ಆದ್ರೆ ಮುನಿರತ್ನ ಪ್ರಕರಣದಲ್ಲಿ ದೂರು ದಾಖಲಾದ ತಕ್ಷಣಕ್ಕೆ ನೋಟಿಸ್ ನೀಡದೇನೆ ಪ್ರಾಥಮಿಕ ತನಿಖೆ ನಡೆದೇನೆ ಅರೆಸ್ಟ್ ಮಾಡ್ಬಿಡ್ತಾರೆ ಏಕಾಏಕಿ ಅಂತ ಹೇಳಿ ಅಂತಿರೋದು ಜಗದೀಶ್ ಶೆಟ್ಟರ್ ಅವ್ರಿಗೆ ಹೇಳಿ ಪ್ರಾಸಿಕ್ಯೂಷನ್ಗೆ ಪರವಾನಗಿನೇ ಕೊಟ್ಟಿಲ್ಲ. ಅವರ ಏನು ವಕೀಲರುಗಳದಾರ ಅವರೇ ಹೇಳ್ತಾರ. ಮಾನ್ಯ ಜಡ್ಜರು, ಹೈಕೋರ್ಟ್ ಜಡ್ಜ್ ಅವರು ಸಹಿತ ಅದನ್ನ ತಮ್ಮ ಚರ್ಚೆಯೊಳಗೆ ಪ್ರಸ್ತಾಪನೆ ಮಾಡಿದ್ರು. 17A ಕೆಳಗೆ ಪರವಾನಗಿಯನ್ನ ಕೊಟ್ಟಿದ್ದಾರೆ, ಅದನ್ನ ನಾವು ಪ್ರಶ್ನಿಸಿದ್ದೇವೆ. 218 ಕೆಳಗೆ ಪರವಾನಗಿ ಕೊಟ್ಟಿಲ್ಲ ಅನ್ನೋದನ್ನ ಸಹಿತ ಸ್ಪಷ್ಟವಾಗಿದೆ. ಆ ಹಿನ್ನೆಲೆಯೊಳಗೆ ಅವರು ಚರ್ಚೆ, ಅವರು ವಿವರವನ್ನು ಸರಿಯಾಗಿ ನೋಡ್ಲಿ ಅಂತೇಳಿ ನಾನು ಅಪೇಕ್ಷೆ ಮಾಡಿ. ಲಾಸ್ಟ್ ಒಂದು ಕ್ವಶನ್, ಯತ್ನಾಳ್ ಅವರು ರಾಹುಲ್ ಗಾಂಧಿ ಬಗ್ಗೆ ಏಕವಚನದಲ್ಲಿ ವಾಗ್ದಾಳಿ ವೈಯಕ್ತಿಕವಾಗಿ ನಿಧನೆ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಏನಿದೆ ಏಕವಚನದಲ್ಲಿ ಮಾತಾಡೋದು, ಕೆಟ್ಟ ಶಬ್ದ ಬಳಕೆ ಮಾಡೋದು, ಸಾರ್ವಜನಿಕ ಬದುಕಿನಲ್ಲಿ ನಾವು ಇರೋರೇನಿದ್ದೇವೆ ನಮ್ಮ ಸಂಸ್ಕೃತಿಯನ್ನ ಕಾಪಾಡ್ಕೊಳ್ಬೇಕು. ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಹಿಂದೆ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ.